ಅಪ್ಪ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಾಯಿ ಕೃಷ್ಣ. ಅಪ್ಪ ಎಷ್ಟು ದಿನ ಆಯ್ತಪ್ಪ ಕ್ಯೂರ್ ಲೈಫಿಗೆ ಬರಕ್ಕೆ? ನಾನು 3 ತಿಂಗಳ ಮೇಲೆ ಆಯ್ತು. 3 ತಿಂಗಳ ಮೇಲೆ ಆಯ್ತು. ಓಕೆ, ಏನ್ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಲೈಫಿಗೆ ಬರ್ತಾ ಇದ್ದೀರಾ ನೀವು? ನಾನು ಇಲ್ಲಿಗೆ ಬರೋದು ಬೆನ್ನೋವಿಗೆ ಮತ್ತೆ ಶುಗರ್. ಓಕೆ, ಶುಗರ್ ಎಷ್ಟು ಇತ್ತಪ್ಪ ನಿಮಗೆ? ಮೊದಲು ಹೋದ ತಿಂಗಳ 203 ಊಟ ಆಗಿನ ಮೇಲೆ. ಊಟಕ್ಕನ್ನ ಮುಂಚೆ 170. ಈಗ ಈ ತಿಂಗಳ ಮಾಡಿದ್ರೆ 90 ಊಟಕ್ಕನ್ನ ಮುಂಚೆ. ಊಟ ಆಗಿನ ಮೇಲೆ 142 ಇದೆ. ಓಕೆ, ರಿಪೋರ್ಟ್ ತಗೊಂಡ್ಬಂದಿದ್ದೀರಪ್ಪ? ತಗೊಂಡ್ ಬಂದಿದೆ. ಎಲ್ಲಿದೆ? ಸಾರಿ ಕೊಟ್ಟಿ ನೋಡು ರಿಪೋರ್ಟ್. ನಿನ್ ಕೈಯಾಗ ಯಾರು? ಓಕೆ ಅಪ್ಪ, ನಿಮ್ಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ರಿ, ಹೌದಾ? ಬ್ಯಾಕ್ ಪೇನ್ ಹೇಗಿದೆ ಇವಾಗ? ಈಗ ಕಡಿಮೆ ಅದ. ಮತ್ತೆ ನಾನು ಕೆಲಸ ಮಾಡಿದ್ರೆ ಮತ್ತೆ ಜಾಸ್ತಿ ಆಗ್ತದೆ. ಕೆಲಸ ಮಾಡಿದ್ರೆ ಜಾಸ್ತಿ ಆಗ್ತಾ ಇದೆ. ಸೊ ಯಾವಾಗಿಂದ ಇದೆಯಪ್ಪ ನಿಮ್ಗೆ? ಕೆಳಗೆ ಬಿದ್ದಿದ್ ನಾನು. ಓಕೆ, ಕೆಳಗೆ ಬಿದ್ದಿದ್ರಿ. ಎಷ್ಟು ವರ್ಷ ಆಯ್ತು ಬ್ಯಾಕ್ ಪೇನ್ ಬಂದು? 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಓಕೆ, ನೀವು ಮುಂಚೆ ಇಲ್ಲಿ ಕ್ಯೂರ್ಲೆಸ್ ಬರಕನ್ನ ಮುಂಚೆ ನೀವು ಬೆಲ್ಟ್ ಎಲ್ಲ ಹಾಕೊಂಡ್ ಬರ್ತಾ ಇದ್ರಲ್ಲ? ಸೊ ಇವಾಗ 3 ತಿಂಗಳ ಆಗಿದೆ ನೀವು ಕ್ಯೂರ್ಲೆಸ್ ಥೆರಪಿ ಮಾಡ್ಲಿಕ್ಕೆ. ಸೊ ಇವಾಗ ಹೇಗಿದೆ ನಿಮ್ಗೆ? ಬೆಲ್ಟ್ ಹಾಕೊಂಡ್ ಬಂದು 1 ತಿಂಗಳ ಆಗಿನ ಮೇಲೆ ಬೆಲ್ಟ್ ತೆಗೆದ್ಬಿಟ್ಟೆ. ಬೆಲ್ಟ್ ತೆಗ್ದಿದ್ರಾ? ಓಕೆ, ಇವಾಗ ಬೆಲ್ಟ್ ಹಾಕೊಂಡ್ ಬರ್ತಾ ಇಲ್ಲ. ಸೊ ಇವಾಗ ಡೈಲಿ ಬೆಲ್ಟ್ ಹಾಕ್ತಾ ಇದೀರಾ? ಇಲ್ಲ, ಮನೆಗೂ ಇಲ್ಲ, ಹೊರಗೂ ಇಲ್ಲ. ಬೆಲ್ಟ್ ಬಿಟ್ಟಿದ್ದಾರೆ, ಜೋರಾಗಿ ಕ್ಲಾಸ್ ಮಾಡಿದ್ದಾರೆ. ಸೊ 3 ತಿಂಗಳ ಕ್ಯೂರ್ಲೆಸ್ ಅಲ್ಲಿ ಬಂದ್ಬಿಟ್ಟು ಜಡ್ಮೆಂಟ್ ಥೆರಪಿ ಎಲ್ಲ ಮಾಡಿದ್ದಾರೆ. ಸೊ ಅವ್ರು ಬೆಲ್ಟ್ ಬಿಟ್ಟಿದ್ದಾರೆ. ಸೊ ಯಾವಾಗ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಮತ್ತೆ ಪೇನ್ ಅನ್ನೋದು ಬರುತ್ತೆ. ಸೊ 3 ತಿಂಗಳಲ್ಲಿ ಅವ್ರು ಏನ್ ಮಾಡಿದ್ರೆ ಬೆಲ್ಟ್ ಅನ್ನೋದನ್ನ ಬಿಟ್ಟಿದ್ದಾರೆ. ಸೊ ಇನ್ನು ಸ್ವಲ್ಪ ದಿನ ಥೆರಪಿ ಮಾಡುವಾಗ ಏನಾಗುತ್ತೆ, ಖಂಡಿತವಾಗ್ಲೂ ಅದೇನು ಕೆಲಸ ಮಾಡಿದಾಗ ನೋವು ಆಗುತ್ತೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನು ಗುಣ ಆಗ್ಬೋದು. ಆಮೇಲೆ ಶುಗರ್ ಟೆಸ್ಟ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಎಷ್ಟು ಬಂದಿದೆ ಶುಗರ್? ಶುಗರ್ 142 ಊಟ ಆದ್ಮೇಲೆ. शुगर 2 साल 3 साल के पीछे 680 था. ಜಸ್ಟ್ 600 ಮೇಲೆ ಇತ್ತಂತ ಅಪ್ಪಂಗೆ. ಎಷ್ಟು ವರ್ಷದಿಂದ ಅಪ್ಪ? 2 ವರ್ಷ ಕೆಳಗೆ. 2 ವರ್ಷ ಕೆಳಗಡೆ. ಓಕೆ, ಮತ್ತೆ बिफोर का फूड खाना खाने के पहले 380 था. अब कम पूरा कम नॉर्मल हुआ. योगा जा रहे थे, ये यहाँ खाने के बाद पूरा नॉर्मल आ गया. ಎಷ್ಟು ಬಂದಿದೆ ಇವಾಗ ಶುಗರ್ ಬಂದ್ಬಿಟ್ಟು ನಿಮಗೆ? ಬಿಫೋರ್ ಫುಡ್ 90 आ रहा. ಓಕೆ, ಇವಾಗ आफ्टर फूड 142 ಆಗಿದೆ. ಜೋರಾಗಿ ಕ್ಲಾಸ್ ಬರಲಿ. ಸೊ ಅಪ್ಪನಿಗೆ ಶುಗರ್ ನಾರ್ಮಲ್ ಆಗಿದೆ ಅಲ್ಲ, ನಿಮ್ಗೆ ಖುಷಿ ಆಗ್ತಾ ಇದೆಯಪ್ಪ? ಖುಷಿ ಆಗ್ತಾ ಇದೆ ಅಲ್ವಾ? ಸೊ ಕ್ಯೂರ್ ಲೈಫಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಇರೋದು ಎಲ್ಲ ನಮ್ಮ ಮಕ್ಕಳ ಇದಾರು, ನಮ್ ಚಂದ ನೋಡ್ಕೊಂಡಾರೆ. ಅದ್ರ ಸಲುವಾಗಿ ನನ್ಗೆ ಖುಷಿ ಆಗಿದೆ. ಅದ್ರ ಸಲುವಾಗಿ ಖುಷಿ ಆಗಿದೆ. ಓಕೆ, देख ले रहा ना, कम होना बोल के उन्होंने अच्छा बात कर ले देख ले से रहते. अच्छा करते, घर में जोर भी नहीं करता, ऐसा करता हमारा बच्चा सरकार. ಓಕೆ, ಯಾರು ಬರ್ತಾ ಇದ್ದೀರಾ ನೀವು ಮನೆಯಿಂದ? ನಾವು ನಮ್ಮ ಮನೆಯವರು. ನೀವು ನಿಮ್ಮ ಮನೆಯವರು. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ? ಅವ್ರಿಗೆ ಮೊಣಕಾಲ್ ನೋವು. ಇದೆ. ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಇವಾಗ? ಈಗ ಕಡಿಮೆ ಆಯ್ತು. ಓಕೆ, ಅವ್ರಿಗೆ ಕ್ಯೂರಿಯಸ್ ಬಂದ ಎಷ್ಟು ದಿನಕ್ಕೆ ರಿಸಲ್ಟ್ ಬಂತು? ರಿಸಲ್ಟ್ ಅಂದ್ರೆ ಒಂದು 15 ದಿನಕ್ಕೆ ಬಂತು. 15 ದಿನಕ್ಕೆ ಬಂದಿದೆ. ಜೋರಾಗಿ ಕ್ಲಾಸ್ ಬರಲಿ. ನಾನ್ ಎಷ್ಟು ಕರೆದ್ರು ಬರಲ್ಲ ಅವರು. ಅವ್ರ ಮನಸ್ಸಾಗಿ ಬಿಟ್ಟಿದ್ರು. ಅವರೇ ಹೋಗೋಣ ಅಂತಾರಲ್ಲ. ಓಕೆ, ಅವ್ರು ಕ್ಯೂರ್ ಆಗಿದೆ ಅಲ್ಲ, ಅದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು ತಿಳಿಸ ಅನ್ಸಲ್ಲ. ಅವ್ರ ಮನಸ್ಸಿಗೆ ಬಂದ್ರೆ ಹೋಗಿ ಬಂದ್ರೆ ಅವ್ರು ಕಡಿಮೆ ಆಗಿದೆ ಮತ್ತೆ ಅವ್ರು ಹೋಗೋಣ ಅಂತಾರೆ. ಸೊ ಮುಂಚೆ ಸ್ಟೆಪ್ಸ್ ಎಲ್ಲ ಹತ್ಲಿಕ್ಕೆ ಆಗ್ತಾ ಇತ್ತ? ಇಲ್ಲ ಇಲ್ಲ ಇಲ್ಲ, ಬಹಳ ತ್ರಾಸು. ಎರ್ತದೆ ತ್ರಾಸು. ಈಗ ಕಡಿಮೆ. ಮದುವೆ ಏನಂದ್ರೆ ನಿಂದ್ರಕ ಆಗಲ್ಲ. ठहरने भी नहीं होता था, बैठने भी नहीं होता था. एक 10-15 मिनट ठहरे तो फिर बैठना, फिर 15 मिनट बैठे तो फिर उठना. चलने का नहीं, सीधा बैठने भी नहीं आता था. अब जरा कम हुआ, बहुत कम हुआ, थोड़ा नहीं 90% कम हुआ. फिर रोज बोलो ना, आप घर में करने वाला खुशी रहे तो हमें खुशी रहती. फिर घर में करने वाला बराबर नहीं रहे तो हमारा भी दर्द है, उसके भी दर्द है. उन्हें एक बात, हमें एक बात, उसके एक बात, ಕಿರಿಕಿರಿ. अच्छा नहीं वो. ಓಕೆ ಅಪ್ಪ, ಇವಾಗ ನೀವು 3 ತಿಂಗಳ ಥೆರಪಿ ಮಾಡಿದ್ದೀರಾ, ನಿಮ್ ಶುಗರ್ ನಾರ್ಮಲ್ ಬಂದಿದೆ, ಬ್ಯಾಕ್ ಪೇನ್ ಸ್ವಲ್ಪ ಕಮ್ಮಿ ಆಗಿದೆ, ಬೆಲ್ಟ್ ಎಲ್ಲ ಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಇವಾಗ ಒಂದ್ 4 ದಿನ 5 ದಿನ 10 ದಿನ ಇಂದ ಬರ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಎಲ್ಲರೂ ಬಂದಿದ್ರೆ ನಿಮ್ ಪ್ರಾಬ್ಲಮ್ಸ್ ಏನಾವೋ ಇದ್ರ ಕಡಿಮೆ ಆಗೋದು ಏನನ್ನ ಪ್ರಾಬ್ಲಮ್ಸ್ ಇದ್ರೆ ಕಡಿಮೆ ಆಗ್ತವೆ. ಅಂದ್ರೆ ರೆಗ್ಯುಲರ್ ಬರ್ಬೇಕು. ಒಂದಿನ 10 ದಿನ ಬಂದಿ ಮತ್ತೆ ಬಂದಿಲ್ಲ, ನಾನು 5 ದಿನ ಬಿಟ್ಟು ಬಂದಿದೆ ಅಂದ್ರೆ ಅದು ಇದು ತಪ್ಪಲ್ಲ. ಇದು ಕ್ಯೂರ್ ಲೈಫ್ ತಪ್ಪಲ್ಲ, ನಮ್ದು ತಪ್ಪು. ನಮ್ ಕನ್ನಡ ಸರಿ ಬರಲ್ಲ, ತೆಲುಗು, ಅದರ ಸರಿ ಹೇಳಕತ್ತೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು.